ವಾಲ್ಮೀಕಿ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 602ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ತನ್ನ ಬಂಧಿಸಲು ಬಂದಂತಹ ಕಿಂಕರ ರಾಕ್ಷಸರನ್ನು ಸಂಹಾರ ಮಾಡ್ತಾನೆ. ಅದರ ಕೆಲವು ಮಂದಿ ಓಡೋಗಿ ರಾವಣನಿಗೆ ವಿಷಯವನ್ನು ತಿಳಿಸ್ತಾರೆ. ರಾವಣ ಏನು ಮಾಡ್ತಾನೆ ಅಂದರೆ ತನ್ನ ಮಗನಾದಂತಹ ಮತ್ತು ತನ್ನ ಒಂದು ಸೈನ್ಯದ ಮುಖ್ಯಸ್ಥನಾದಂತಹ ಪ್ರಸ್ಥನಿಗೆ ಆದೇಶವನ್ನು ನೀಡ್ತಾನೆ. ಅದರ ಮಧ್ಯದಲ್ಲಿ ಹನುಮ ಇವರನ್ನು ಸಂಹಾರ ಮಾಡಿ ಮತ್ತಿನ್ಯಾರು ಬರ್ಲತ್ತ ಯುದ್ಧಕ್ಕೆ ಸಜ್ಜಾಗಿ ನಿಂತಿರ್ತಾನೆ. ಎದುರಿಗೆ ಒಂದು ದೊಡ್ಡ ಅರಮನೆ ನೋಡ್ತಾನೆ. ಅರಮನೆ ಮ್ಯಾಗ ಕೂತ್ಕೊಂಡು, ಗೋಪುರ ಮ್ಯಾಗ ಕೂತ್ಕೊಂಡು ತನ್ನ ದೇಹವನ್ನು ಹೆಚ್ಚಿಸಿಕೊಂಡು ಅದನ್ನು ನಾಶ ಮಾಡೋಕ್ಕೆ ನಿಂತು ಅಲ್ಲಿ ಕೇಕೆ ಹಾಕ್ತಾನೆ, ಜೈಕಾರ ಹಾಕ್ತಾನೆ. ಅದನ್ನು ಕೇಳಿಕೊಂಡು ಅಲ್ಲಿ ಸುತ್ತಮುತ್ತಿದ್ದಂಥ ವನದ ರಕ್ಷಕರೇನಿದ್ದಾರಲ್ಲ ಅವರು ಇಲ್ಲಿ ಬರ್ತಾರೆ. ವನದ ರಕ್ಷಕರು ಬಂದು ಇವನೇ ಹಲೋ ವನದ ರಕ್ಷಕರು ಬರ್ತಾರೆ. ಬಂದರ ಅವರು ಈ ಕಿಂಕರರ ಶವದ ರಾಶಿಯನ್ನು ನೋಡ್ತಾರೆ. ಅದನ್ನು ಹೀಗೆ ಹೇಳ್ತಾರೆ ವಾಲ್ಮೀಕಿಯವರು. ಆಯುಧಗಳೊಂದಿಗೆ ಬಂದ ವನ ರಕ್ಷಕರು ಸುತ್ತಿದರು ಹನುಮನ ಗಂಗಾ ನದಿ ನೀರು ಸುಳಿಯುವಂತೆ. ಬಂದು ನೋಡ್ತಾರೋ ಕಿಂಕರರ ಒಂದು ಸಣಗಳ ರಾಶಿ ಬಿದ್ದಿರ್ತದೆ, ಬೆರಗಾಗ್ತಾರೆ. ಅವರು ಕೈಯಾಗ ಆಯುಧ ಹಿಡ್ಕೊಂಡು ಬಂದು ಹನುಮಾನನನ್ನು ಸುತ್ತುವರಿತಾರೆ. ಅದನ್ನು ವಾಲ್ಮೀಕಿಯವರು ಯಾತಕ್ಕೆ ಹೋಲಿಸ್ತಾರಂದ್ರೆ ಗಂಗಾ ನದಿ ನೀರು ಸುಳಿಯುವಂತೆ. ಗಂಗಾ ನದಿಯಲ್ಲಿ ನೀರು ಹೋಗೋ ಕಾಲಕ್ಕೆ ಸುಳಿಯಾಗಿ ಏನು ಹೋಗ್ತಿರ್ತದಲ್ಲ, ಯಾವ ರೀತಿ ಅದು ನೀರು ಸುತ್ಕೊಂಡು ಹೋಗ್ತಿರ್ತದೆ ಆ ರೀತಿಯಾಗಿ ಇವರು ಹನುಮಾನನನ್ನು ಸುತ್ತಾರೆ. ಕಿತ್ತು ಕಂಬಗಳಿಂದ ಸಿಟ್ಟಿನಲ್ಲಿ ಹನುಮ ತಿರುಗಿ ಸಂಹರಿಸಿದ ರಾಕ್ಷಸರನ್ನು ಸುತ್ತಿ ಸುಳಿಯುವಂತೆ. ಹೇಗೆ ಆ ಸುಳಿ ನೀರು ತನ್ನ ಕೈಯಾಗ ಏನು ಸಿಗ್ತೈತೆ ಅದನ್ನು ಹೆಂಗೆ ತಿರುಗಿಸಿ ಕೆಳಗೆ ಹೊಡಿತಿದೆಯಲ್ಲ, ಆ ರೀತಿಯಾಗಿ ಹನುಮ ತನ್ನ ಕೈಗೆ ಸಿಕ್ಕಂಥ ಕಂಬಗಳನ್ನು ಕಿತ್ತು ಇದೇನು ವನರಕ್ಷಕರು ಬಂದಿರ್ತಾರಲ್ಲ, ಸುತ್ತುವರೆದಿರ್ತಾರಲ್ಲ ಅವ್ರನ್ನ ಹೊಡ್ಯಾಕೆ ಹಿಡಿತಾನೆ, ಸಂಹಾರ ಮಾಡ್ತಾನೆ. ಕಿತ್ತ ಕಂಬಗಳ ತಿಕ್ಕಾಟಕ್ಕೆ ಹತ್ತಿ ಉರಿಯಿತು ಜ್ವಾಲೆ. ಅವೇನು ಕಿತ್ತು ಕಸಿ ಹೊಡಿತಿರ್ತಾನೆ ಕಂಬಗಳಿಂದ, ಕಂಬಕ್ಕೆ ಹೊಡೆದು ಘರ್ಷಣೆಯಿಂದಾಗ ಅಲ್ಲಿ ಕಿಡಿ ಸುರಿತಿರ್ತದೆ, ಬೆಂಕಿ ಹತ್ತದ ಒಂದು ಕಡೆಗೆ, ಕೆಲವೊಂದು ಕಡೆಗೆ. ಶತ ವನ ರಕ್ಷಕರು ಬಲಿಯಾದರು ಜ್ವಾಲೆಗೆ. ಆ ಜ್ವಾಲೆ ಬೆಂಕಿಯನ್ನು ಹತ್ತಿಲ್ಲ, ಬೆಂಕಿಯಾಗನ ಕೆಲವೊಂದು ಮಂದಿ ಬಲಿಯಾದರು. ಗರ್ಜಿಸಿದ ಹನುಮ ಮತ್ತೆ ಗರ್ಜನೆ ಮಾಡ್ತಾನೆ. ಸುಗ್ರೀವನಾಜ್ಞೆಯಂತೆ ಸಹಸ್ರ ವಾನರರು ನನ್ನಂತೆ ಸುತ್ತಿಹರು ಭೂಮಂಡಲ. ಇಲ್ಲೇ ನಾವು ಒಬ್ಬ ಇಷ್ಟೊಂದೆಲ್ಲ ನಿಮ್ಮನ್ನು ಹಾಳು ಮಾಡಕತ್ತೀನೋ, ನನ್ನಂಗನ ಸುಗ್ರೀವನ ಆಜ್ಞೆಯಂತೆ ಇಡೀ ಭೂಮಂಡಲವನ್ನು ಸುತ್ತುವಂಥ ವಾನರ ಸೈನ್ಯ ಇದೇ. ಒಬ್ಬನಿಂದ ಹಿಂಗಾಗತ್ತೈತಿ, ನೀವು ಅವರೆಲ್ಲ ಬಂದರೆ ನಿಮ್ಮ ಗತಿ ಏನು ಅಂತ ಗರ್ಜಿಸ್ತಾನೆ ಹನುಮ. ಹೊಂದಿಹರು ಕೆಲ ವಾನರರು 10 ಆನೆ ಬಲ. ನಾನು ಒಬ್ಬಂದ ಈಗ ನೀವು ನೋಡಾಕತ್ತೀರಿ, ನನಗಿಂತನೂ ಹೆಚ್ಚು ಬಲಶಾಲಿ ವಾನರದಾರ. ಒಬ್ಬೊಬ್ಬಂದ ಬಲ ಎಷ್ಟೈತೆ, 10 ಆನೆಗಳ ಬಲ ಇದೆ. ಕೆಲವರು 100 ಆನೆಗಳ ಬಲ, 100 ಆನೆಗಳ ಬಲವನ್ನು ಹೊಂದ್ಯಾರ. ಇನ್ನು ಕೆಲವರು 1000 ಆನೆಗಳ ಬಲವನ್ನು ಹೊಂದ್ಯಾರ. ಕೆಲ ವಾನರರು ಸಬಲ ಹಳ್ಳದಂತೆ, ಕೆಲವರು ಬಿರುಗಾಳಿಯಂತೆ. ಅಳೆಯಲ ಸಾಧ್ಯ ಇನ್ನು ಕೆಲವರ ಬಲ ಸಹಸ್ರ ಕೋಟಿ ಸಂಖ್ಯೆಯಲ್ಲಿ ವಾನರರು. ನೋಡ್ರಿ, ವಾನರರ ಸೈನ್ಯದ ಒಂದು ಬಲವನ್ನು ಹೇಳ್ತಾ ಹೋಗ್ತಾರೆ. ಸಬಲ ಹಳ್ಳದಂತೆ. ಹಳ್ಳ ಒಮ್ಮೆ ಮಳೆ ಬಿದ್ದಾಗ ಒಮ್ಮೆಲೆ ಹಳ್ಳಕ್ಕೆ ಮಹಾಪೂರ ಬಂತಂದ್ರೆ ಭಾಳ ಪವರ್ಫುಲ್ ಬರ್ತದೆ. ಅಂಥ ಹಳ್ಳದಂತಿದ್ದಾರೆ ಇವರು. ಏನು ಸಿಗ್ತೈತೆ ಮುಂದೆ ಕೊಚ್ಕೊಂಡ ಹೋಗಿಬಿಡ್ತಾರೋ ಅಂಥ ಬಲಶಾಲಿಯಾದಂಥ ಹಳ್ಳ. ಉದಾಹರಣೆಗೆ ಇಲ್ಲಿ ನೀವು ನವಲಗುಂದ ಹೋಗೋ ಕಾಲಕ್ಕೆ ಅಥವಾ ಗದಕ್ಕೆ ಹೋಗೋ ಕಾಲಕ್ಕೆ ಬೆನ್ನಿ ಹಳ್ಳ ಅಂತಿರ್ತದೆ, ಅಲ್ಲಿ ಬರ್ತದೆ. ಇನ್ನು ಕೆಲವೊಂದು ಕಡೆ ದೊಡ್ಡ ದೊಡ್ಡ ಹಳ್ಳಗಳಿವೆ. ಅವು ಒಂದು ಸಲ ರುದ್ರಾವತಾರ ತೊಟ್ಟು ಅಂದ್ರೆ ಮುಂದೆ ಏನು ಸಿಗ್ತೈತಿ, ಬ್ರಿಡ್ಜ್ ಇರ್ಬೋದು, ವಾಹನ ಇರ್ಬೋದು, ಜನ ಇರ್ಬೋದು, ಹೊಲದ ದಂಡೆ ಇರ್ಬೋದು, ಏನು ಸಿಗ್ತೈತೆ ಅದನ್ನೆಲ್ಲ ಕೊಚ್ಕೊಂಡು ಹೋಗ್ತಿರ್ತದೆ. ಅಷ್ಟು ಬಲಶಾಲಿ ಇರ್ತಾವೆ ಕೆಲವೊಂದು ಹಳ್ಳಗಳು. ಅಂಥ ಹಳ್ಳದಂಥ ಬಲವನ್ನು ಹೊಂದಿದಂಥ ವಾನರರಿದ್ದಾರೆ ಅಂತ ಹೇಳ್ತಾನೆ. ಕೆಲವರು ಬಿರುಗಾಳಿಯಂತೆ. ಬಿರುಗಾಳಿ ಬೀಸ್ತೆ ಅಂದ್ರೆ ಎಲ್ಲನೂ ಕಿತ್ಕೊಂಡು ಮ್ಯಾಗ ಹೋಗ್ತದೆ. 100 ಫೂಟು 50 ಫೂಟ್ ತನಕ ತೊಗೊಂಡು ಹೋಗ್ತದೆ. ಮತ್ತೆ ಕೆಳಗೆ ಭೂಮಿಗೆ ರಬ್ಬಸ್ ಅಂತ ಹೊಡಿತದೆ. ಅಂಥ ಬಿರುಗಾಳಿ ಅಂತ ಶಕ್ತಿಯನ್ನು ಹೊಂದಿದಂಥ ವಾನರರು ಇದ್ದಾರೆ.
ಅಳೆಯಲ ಸಾಧ್ಯ ಇನ್ನು ಕೆಲವರ ಬಲ ಅಂತೂ ಸಾಮರ್ಥ್ಯ ಅಂತೂ ಅದನ್ನು ಅಳೆಯಕ್ಕೆ ಸಾಧ್ಯನೇ ಇಲ್ಲ. ದೆರ್ ಈಸ್ ನೋ ಮೆಜರ್ಮೆಂಟ್, ನೋ ಯಾರ್ಡ್ ಸ್ಟಿಕ್. ಅವರ ಬಲವನ್ನು, ಅವರ ಸ್ಟ್ರೆಂಗ್ತನ್ನು, ಅವರ ಒಂದು ಶೌರ್ಯವನ್ನು ಅಳಿಲಿಕ್ಕೆ ಯಾವುದೇ ಯಾರ್ಡ್ ಸ್ಟಿಕ್ಕನ್ನು ಇಲ್ಲ ಅಂತ ಹೇಳ್ತಾರೆ. ಸಹಸ್ರ ಕೋಟಿ ಸಂಖ್ಯೆಯಲ್ಲಿ ವಾನರರ ಸೈನ್ಯ ಎಷ್ಟಿದೆ? ಸಹಸ್ರ ಕೋಟಿಯಲ್ಲಿ ಕೋಟಿ. ಸಹಸ್ರ ಅಂದರೆ 1,00,000 ಕೋಟಿಯಲ್ಲಿ ಇದ್ದಾರೆ ಅವರು. ನಿಮ್ಮ ಧ್ವಂಸಕ ಸುಗ್ರೀವನು ಬರುವನು. ತಡಿ, ನಾವೊಬ್ಬ ಬಂದಿನೋ ನಿಮ್ಮನ್ನು ಹಾಳು ಮಾಡೋಕ್ಕೆ, ನಿಮ್ಮನ್ನು ಸಂಹಾರ ಮಾಡಲಿಕ್ಕೆ ಸ್ವತಃ ಸುಗ್ರೀವನ ಬರ್ತಾನ ಇಲ್ಲಿ. ಹಲ್ಲು ಉಗುರು ಆಯುಧಗಳೊಂದಿಗೆ. ಮತ್ತು ಇಲ್ಲಿ ನಿಮ್ಗೆ ಪುನಃ ರಿಪೀಟ್ ಮಾಡ್ತಾನೆ, ವಾಲ್ಮೀಕಿಯವರು ರಿಪೀಟ್ ಮಾಡ್ತಾ ಇದ್ದಾರೆ. ವಾನರ ಸೈನ್ಯವಾಗಲಿ, ಕರಡಿ ಸೈನ್ಯವಾಗಲಿ, ರಾಮ ಲಕ್ಷ್ಮಣರನ್ನು ಹೊರತುಪಡಿಸಿ ಇವರ ಹತ್ರ ಯಾವುದೂ ಆಯುಧ ಇರುವುದಿಲ್ಲ. ಅವರ ಆಯುಧಗಳೆಂದ್ರೇನು? ಅವರ ಕೈಗಳು, ಕಾಲಗಳು, ಬಾಲ, ಹಲ್ಲು, ಉಗರು, ಅವರ ಶರೀರನೇ ಅವರು ಯುದ್ಧ ಮಾಡಲು ಬಳಸುವಂಥ ಆಯುಧಗಳು. ಆ ಆಯುಧಗಳೊಂದಿಗೆ ವಾನರ ಸೈನ್ಯ ಸುಗ್ರೀವನ ನೇತೃತ್ವದಲ್ಲಿ ಬರ್ತಿದ್ದೆ. ತಮ್ಮ, ನಾವು ಒಬ್ಬ ನಿಮ್ಮನ್ನಿಷ್ಟು ಹಾಳು ಮಾಡಿದ್ನಿ, ಸಂಹಾರ ಮಾಡಿದ್ದೀನಿ, ನನಗೆ ನಿಮ್ಗೆ ತಡೆಯೋಕ್ಕಾಗ್ತಾಯಿಲ್ಲ. ಇನ್ನು ಆ ಒಂದು 100,00,000 ಕೋಟಿ ವಾನರ ಸೈನ್ಯ ಇಲ್ಲಿ ಬಂತಂದ್ರೆ ನಿಮ್ಮ ಪರಿಸ್ಥಿತಿ ಏನಾಗ್ತಿದೆ ತಿಳ್ಕೊ ಅಂತ ಹೇಳ್ತಾನೆ. ವೈರತ್ವ ಪಡೆದಿರುವಿರಿ ನೀವು ಮಹಾತ್ಮ ರಾಮನೊಂದಿಗೆ. ನಿಮಗೆ ಈ ಗತಿ ಯಾಕೆ ಬಂದಿದೆ ಅಂದರೆ, ಒಬ್ಬ ಒಳ್ಳೆಯ ವ್ಯಕ್ತಿಯೊಂದಿಗೆ ನೀವು ವೈರತ್ವ ಪಡ್ಕೊಂಡ್ರಿ. ರಾಮ ಒಬ್ಬ ಮಹಾತ್ಮ, ಅಹಿಂಸಾವಾದಿ, ಕರುಣಾನಿಧಿ, ಯಾರಿಗೂ ತೊಂದರೆ ಕೊಡೋವಲ್ಲ. ಅಂಥವ್ನು ನೀವು ಕೆಣಕಿರಿ, ನಿಮ್ಮ ನಾಶ ಕಟ್ಟಿಟ್ಟಿದ್ದು. ಇಲ್ಲಿ ಒಂದು ಸಂದೇಶ ಏನು ಹೋಗ್ತಿದೆ ಅಂದರೆ, ಎಂತೆಂಥ ಈ ಕ್ರೂರ ಜನ ಇರ್ತದಲ್ಲ, ಮಹಾಕ್ರೂರರು ಇರ್ತಾರವರು. ಅವ್ರಿಗೆ ಇರ್ತದೆ, ನಮ್ಮನ್ನು ಯಾರೂ ಎದುರ್ಸೋಕ್ಕೆ ಸಾಧ್ಯ. ರಾವಣಂಗೆ ಇರ್ತಾರೆ ಕೆಲವೊಂದು ಮಂದಿ ಎಲ್ಲ. ಆದರೆ ಅವರ ನಾಶ ಮಾಡಬೇಕಾಗಿದ್ರೆ ಯಾವುದೇ ಒಬ್ಬ ಜನಸಾಮಾನ್ಯ ಸಾಧು ಮನುಷ್ಯನಿಗೆ ಅವರು ಯಾವಾಗ ಕೆಣಕ್ತಾರಲ್ಲ, ಅವಾಗ ಅವರ ನಾಶ ಕಟ್ಟಿಟ್ಟ ಬುದ್ಧಿ. ಇಲ್ಲಿ ಕೂಡ ಹಾಗಾಗ್ತಿದೆ. ರಾವಣ ಏನೇನೋ ಮಾಡ್ಕೊಂಡು ಬಂದಿರ್ತಾನೆ, ಯಾವಾಗ ರಾಮನ ಕೆಣಕ್ತಾನಲ್ಲ ಆವಾಗ ಅವನು ನಾಶ ಅಂತೂ ಆಗೋದು. ಅದಕ್ಕೆ ಅವ ಯಾರನ್ನೂ ರಾಮನನ್ನು ಕೆಣಕ್ಯಾನವ, ರಾಮನ ಕೆಣಕಿದ್ದಕ್ಕಾಗಿ, ಒಳ್ಳೆ ಸಾಧು ಮನುಷ್ಯನನ್ನು ಕೆಣಕಿದ್ದಕ್ಕಾಗಿ ಅವನಿಗೆ ನಾವು ಏನು ಮಾಡಬೇಕು? ಶಿಕ್ಷೆನ ಅವನ ಸಂಹಾರ ಮಾಡಲೇಬೇಕು, ಅವನಿಗೆ ದಂಡಿಸಲೇಬೇಕು ಅಂತ ಹನುಮ ಹೇಳ್ತಾನೆ. ಬದುಕುಳಿಯಲಾರದು ಲಂಕೆ. ರಾವಣ ಅಷ್ಟೇ ಅಲ್ಲ, ನೀವು ರಾಕ್ಷಸರು ಅಷ್ಟೇ ಅಲ್ಲ, ನಿಮ್ಮ ಜೊತೆಗೆ ಲಂಕೆ ಕೂಡ ನಾಶವಾಗಿ ಹೋಗ್ತಿದೆ. ಬದುಕಲಾರ ರಾವಣ, ನಿಮ್ಮ ರಾವಣನು ಉಳಿಯೋಕೆ ಸಾಧ್ಯ ಇಲ್ಲ ಅಂತೇಳಿ ಹನುಮ ಗರ್ಜಿಸ್ತಾನೆ. ಆಜ್ಞೆ ಪಡೆದ ರಾವಣನ ಪ್ರಸ್ಥಸುತ ಮಹಾಬಲಿ ಜಂಬುಮಾಲಿ ಮಹಾಕೋರೆಗಳ ಧನುಧಾರಿ. ರಾವಣ ಪ್ರಸ್ಥನಿಗೆ ಆಜ್ಞೆ ಮಾಡ್ತಾನೆ. ಯಾರಿಗೆ? ತನ್ನ ಮಗನಿಗೆ, ದಂಡನಾಯಕನಿಗೆ. ದಂಡನಾಯಕ ಏನು ಮಾಡ್ತಾನೆ ಅಂದರೆ, ದಂಡನಾಯಕನ ಮಗ ಮಹಾಬಲಿ. ಮಹಾಬಲಿ ಯಾರು? ಜಂಬುಮಾಲಿ. ದೊಡ್ಡ ದೊಡ್ಡ ಕೋರೆಗಳಿರ್ತಾವ, ಬಿಲ್ಲು ಬಾಣಗಳನ್ನ ಹಿಡಿದಿರ್ತಾನೆ, ಕೇಸರಿ ಮಾಲೆ ಹಾಕಿರ್ತಾನೆ, ವಸ್ತ್ರಧಾರಕ, ರಮ್ಯ ಕರ್ಣಕುಂಡಲ, ದೊಡ್ಡ ಕಣ್ಣಿನವ, ವಿಧ್ವಂಸಕ, ಮಹಾಕಾಯ, ರಣಭಕ್ಷಕ. ಇಲ್ಲಿಯೂ ಜಂಬುಮಾಲಿಯ ಲಕ್ಷಣಗಳು. ದೈಹಿತವಾದಂಥ ಮಗ. ಯಾರು ಅಂದ್ರೆ ರಾವಣ ಮೊಮ್ಮಗ ಇವ. ಇಲ್ಲಿ ಒಂದು ವಿಷಯ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ ನಾನು. ರಾಮಾಯಣದಲ್ಲಿ ಏನು ಯುದ್ಧ ಶುರುವಾಗ್ತಿದೆಯಲ್ಲ, ಇಲ್ಲಿ ರಾಮ ಲಕ್ಷ್ಮಣ ಇಬ್ಬರೇ, ಉಳಿದಿಲ್ಲ ವಾನರ ಸೈನ್ಯ. ಒಬ್ಬನೇ ಯಾರಂದ್ರೆ ವಿಭೀಷಣ, ರಾವಣನ ತಮ್ಮ. ಇನ್ನು ಎದುರುಗಡೆಗಿದ್ದವರಲ್ಲ, ವಿಭೀಷಣ ಎದುರುಗಡೆಗಿದ್ದವರೆಲ್ಲ ಯಾರಿದ್ರಪ್ಪ ಅಂದ್ರೆ ಅಂತಂಬ್ರ ಇದ್ದರು, ದಾಯಾದಿಗಳಿದ್ದರು, ಸ್ವತಃ ಅಣ್ಣಗಳಿದ್ದರು, ಅಲ್ಲಿ ಮುಂದೆ ಅಣ್ಣನ ಮಕ್ಕಳಿದ್ದರು, ಮನತಮ್ಮಂದಿರಿದ್ರು. ಎಲ್ಲರೂ ಇಲ್ಲಿ ಕೃಷ್ಣನ ಹೆಂಗೆ ಅರ್ಜುನ ಕೇಳ್ತಾನಲ್ಲ, ಏನಪ್ಪ ಮುಂದೆ ಎಲ್ಲ ನನ್ನವರು ಅದಾರೆ, ಹೆಂಗೆ ಯುದ್ಧ ಮಾಡಲಿ ಅಂತ ಹೇಳಿ. ಅಲ್ಲಿಯೂ ಕೂಡ ದಾಯಾದಿಕರ, ಇಲ್ಲಿಯೂ ಕೂಡ ಎಷ್ಟೋ ಹೇಳಿರ್ತಾನೆ ನಾವು ವಿಭೀಷಣ್ ಮಾತು ಕೇಳೋದಿಲ್ಲ. ಈ ಒಂದು ಯುದ್ಧ ಭೂಮಿಯಲ್ಲಿ ಹೇಗಂದ್ರೆ ರಾಮ ಲಕ್ಷ್ಮಣ ವಾನರ ಜೊತೆಗೆ ಇಲ್ಲಿ ನಿಂತದ್ದು ವಿಭೀಷಣ. ಮುಂದೆ ನಿಂತವರು ಎಲ್ಲ ಯಾರಪ್ಪ ಅಂದರೆ ಅವನ ಸಂಬಂಧಿಕರು. ಅದಕ್ಕೆ ಇಲ್ಲಿ ರಾವಣನ ಹಿಡಿಯೋಕೆ ಯಾರು ಬರ್ತಾರೆ ಅಂದ್ರೆ ರಾವಣನ ಮೊಮ್ಮಕ್ಕ ಬರ್ತಾನೆ.
ಜಂಬುಮಾಲಿ ಅಂಥೇಳಿ. ಕೇಸರಿ ಮಾಲೆ ಹಾಕಿರ್ತಾನೆ, ವಸ್ತ್ರಧಾರಕ, ರಮ್ಯ ಕರ್ಣಕುಂಡಲ, ಕಿವಿಗೆ ದೊಡ್ಡ ದೊಡ್ಡ ಒಲೆ ಹಾಕಿರ್ತಾನೆ, ದೊಡ್ಡ ದೊಡ್ಡ ಕಣ್ಣಿನವ, ನೇಚರ ವಿಧ್ವಂಸಕ. ಎಲ್ಲಿ ಹೊಕ್ಕಂದ್ರೆ ಅವನು ಮದ ಏರಿದ ಆಣಿಗತೆ. ಹೊಕ್ಕಂದ್ರೆ ಗಿಡಗಳ ಮುರ್ಕೋತಾನೆ ಹೋಗ್ತಿದ್ದ, ನಾಶ ಮಾಡ್ಕೋತ ಹೋಗ್ತಿದ್ದ. ಮಹಾಕಾಯ ರಣಭಕ್ಷಕ. ರಣಭಕ್ಷಕ ಅಂದರೆ ಅದು ಎಷ್ಟು ಜನ ಯುದ್ಧಕ್ಕೆ ಬರ್ತಾ ಅವ್ರನ್ನೆಲ್ಲ ನುಂಗಿ ತಿನ್ನುವಂಥ ಮನುಷ್ಯ ಇದ್ದ. ಮಿಂಚಿನಂತೆ ಹೊಳೆಯುವ, ಸಿಡಿಲಿನಂತೆ ಗುಡುಗುವ, ಕಾಮನ ಬಿಲ್ಲಿನಂತಹ ಧನುಷ್ಯ, ಸಬಲ ಬಾಣಗಳ ಧಾರಕ. ಒಂದು ವಾಲ್ಮೀಕಿ ಹೇಳ್ತಾರೆ, ಹೇಗಿದ್ದಪ್ಪ ಅಂದ್ರೆ ಮಿಂಚಿನಂತೆ ಹೊಳೆಯುವ, ಸಿಡಿಲಿನಂತೆ ಗುಡುಗುವ. ಅಲಂಕಾರ ನೋಡಿ ಅವ ಹೆಂಗಂದ್ರೆ ಮಿಂಚಿನಾಗ ಹೊಳಿತಿದ್ದ, ಸಿಡಿಲಿನಂತೆ ಗುಡುಗ್ತಿದ್ದ. ಕಾಮನ ಬಿಲ್ಲಿನಂಥ ಧನುಷ್ಯ, ಅವನ ಧನುಷ್ಯ ಏನಿತ್ತಲ್ಲ ಕಾಮನ ಬಿಲ್ಲಿನಂಗಿತ್ತು. ಸಬಲ ಬಾಣಗಳ ಧಾರಕ, ಎಲ್ಲ ನಮನಿ ಬಾಣಗಳು ಅವನು ಬೆತ್ತಳಿಕೆಯಲ್ಲಿದ್ದವ ಅಂತವ. ಹೊಂಬಿಲ್ಲಿನ ಶಬ್ದ ಗುಂಜಿಸಿತು 4 ದಿಶೆ ಆಕಾಶದಲ್ಲಿ. ಅವ ಬಿಲ್ಲ ತಗೊಂಡು ಹೆದೆ ಹಿಡಿದ ಎಳಿತಾನಲ್ಲ, ಅದರ ಸಪ್ಪಳ ಎಲ್ಲ ಕಡೆ ಗುಂಜಿಸ್ತಿದೆ. ಇದನ್ನೇ ಮಹಾಭಾರತದಲ್ಲಿ ಕೂಡ ಅರ್ಜುನ ಗಾಂಧೀರ ತಗೊಂಡೇನು ಇದು ಮಾಡ್ತಾರಲ್ಲ, ಗೊತ್ತಾಗ್ಬಿಡ್ತಿದ್ದೆ ಅರ್ಜುನ್ ಅಂತ ಹೇಳಿ. ಹಾಗೆ ಇವನು ಕೂಡ ಏನಾಗ್ತಿದ್ದಾನೆ, ತನ್ನ ಬಿಲ್ಲಿನ ಇದನ್ನು ಹಿಡಿದು ಎಳೆದಾಗ ಅದರದ ಸಪ್ಪಳೇನದಲ್ಲ ಎಲ್ಲ ಕಡೆಗೆ ಗುಂಜಿಸ್ತದೆ. ಕತ್ತೆಗಳ ರಥದಲ್ಲಿ ಬರುವ ಜಂಬುಮಾಲಿ. ಜಂಬುಮಾಲಿ ರಥ ಯಾವುದಪ್ಪ ಅಂದ್ರೆ ಕತ್ತೆಗಳ ರಥ. ಕಂಡು ರೋಚಕದಿ ಗುಡುಗಿದ ಹನುಮ. ಅವ ಇವನು ಬಂಧಿಸ್ಲಿಕ್ಕೆ, ಸಂಹಾರ ಮಾಡಲಿಕ್ಕೆ. ಯಾಕಂದರೆ ಮೊದಲು ಕಿಂಕರ್ ರಾಕ್ಷಸರನ್ನು ಹಾಳು ಮಾಡಿರ್ತಾನೆ, ವನರಕ್ಷಕ ರಾಕ್ಷಸರನ್ನು ಹಾಳು ಮಾಡಿರ್ತಾನೆ, ಮತ್ತು ನಿಂತಿರ್ತಾನೆ. ಅವನ ಸಂಹಾರ ಮಾಡಲಿಕ್ಕೆ ಮಹಾಬಲಿ ಜಂಬುಮಾಲಿಯನ್ನು ಯಾರು ಪ್ರಹಸ್ತ ಕಳಿಸ್ತಾನೆ, ತನ್ನ ಮಗನ ಕಳಿಸ್ತಾನೆ. ಮುಂದೆ ಅವನು ಬರುವುದನ್ನು ಇವ್ನು ನೋಡ್ತಾನೆ. ಕಮಾನದ್ವಾರ ಶಿಖರದ ಮೇಲೆ ನಿಂತ ಹನುಮನತ್ತ ಗುರಿ ಇಟ್ಟ ಹೊಡೆದ ಚೂಪ ಬಾಣಗಳಿಂದ ಜಂಬುಮಾಲಿ. ಅಷ್ಟೊತ್ತಿಗೆ ಇವೇನು ಮಾಡಿರ್ತಾನೆ ಹನುಮಾನ, ಅಲ್ಲಿ ಕಮಾನದ ಮ್ಯಾಗ ಬಂದು ನಿಂತಿರ್ತಾನೆ. ಅದನ್ನು ನೋಡಿದವನ ತನ್ನ ಬಿಲ್ಲಿಗೆ ಬಾಣ ಹೂಡಿ ಜಂಬುಮಾಲಿ ಹನುಮಾನನತ್ತ ಬಿಡ್ತಾನೆ. ಅರ್ಧಚಂದ್ರ ಬಾಣ ಮುಖಕ್ಕೆ ಕಿವಿ ಆಕಾರದ 10 ಬಾಣಗಳು ತಗಲಿದವು ಕೈಗಳಿಗೆ ಕಪೀಶ್ವರನ. ಒಂದು ಅರ್ಧಚಂದ್ರದಂಥ ಬಾಣ ಇರ್ತಿದೆ, ಅದು ಬಂದು ಮುಖಕ್ಕೆ ತಗಲ್ತಿದೆ ಹನುಮಾನನಿಗೆ. ಒಂದು ಕಿವಿ ಆಕಾರದ 10 ಬಾಣಗಳು, ಮುಂಚೆನೆ ಕಿವಿಗತ್ತಿಲ್ಲ 6 ಆಕಾರದ 10 ಬಾಣಗಳು ಹನುಮಾನನ ಮೈಗೆ ತಗಲ್ತಾವ. ಖಂಡಿತು ಬಾಣದೈಟು ತಿಂದ ಹನುಮ ಕೇಸರಿ ಮುಖ ಹೇಮಂತದಲ್ಲಿ ಸೂರ್ಯಕಿರಣ ಕಮಲಕ್ಕೆ ತಗುಲಿದಂತೆ. ನೋಡಿ ಮತ್ತೆ ಇಲ್ಲಿ ಅಲಂಕಾರ. ಬಾಣದ ಏಟೇನು ಬೀಳ್ತದಲ್ಲ ಹನುಮಾನನಿಗೆ, ಹನುಮಾನನ ಮುಖ ಕೆಂಪು ಕೇಸರಿ ಆಗ್ತದೆ, ಕೆರಳುತ್ತದೆ, ಕೆಂಪೇರ್ತದೆ, ಕೇಸರಿ ಆಗ್ತದೆ. ಹೆಂಗಂದ್ರೆ ಅದು ಅದಕ್ಕೆ ಹೋಲಿಸ್ತಾನಂದ್ರೆ, ಹೇಮಂತ ಋತುವಿನಲ್ಲಿ ಸೂರ್ಯನ ಕಿರಣಗಳು ಕಮಲಕ್ಕೆ ತಗುಲಿದಾಗ ಅವು ಯಾವ ರೀತಿ ಬಣ್ಣ ಕಾಣಿಸ್ತಿದೆ, ಆ ರೀತಿ ಹನುಮನ ಮುಖ ಆಯ್ತಂತ ಕವಿ ಹೇಳ್ತಾನೆ ಇಲ್ಲಿ. ಆಕಾಶದ ಶ್ರೀಗಂಧ ಕಮಲಕ್ಕೆ ಸಿಂಪಡಿಸಿದಂತೆ ರಕ್ತ ಸೂರಿತು ಹನುಮನ ಕೇಸರಿ ಮುಖದ ಮೇಲೆ. ಕೇಸರಿ ಬಣ್ಣದ ಮುಖ ಹನುಮಾನಂದ ಮುಖಕ್ಕೆ ಬಾಣ ಏಟು ಬಿದ್ದಿರ್ತದೆ, ರಕ್ತ ಸೂರ್ತದೆ. ರಕ್ತ ಸೂರುವುದನ್ನು ಎದಕ್ಕೆ ಹೋಲಿಸ್ತಾನಂದ್ರೆ, ಆಕಾಶದ ಶ್ರೀಗಂಧ ಕಮಲಕ್ಕೆ ಸಿಂಪಡಿಸಿದಂತೆ. ಕಮಲ ಊದ ಮ್ಯಾಗ ಆಕಾಶದ ಶ್ರೀಗಂಧ ಬಂದು ಸಿಂಪಡಿಸಿದಂಗೆ ಅವನ ರಕ್ತ ಸೋರ್ತದೆ. ಬಾಣದ ಏಟಿಗೆ ಕೋಪ ಹೆಚ್ಚಿತ್ತು ಹನುಮನ. ಬಾಣದ ಏಟ ತಿಂದ ನಂತರ ಕೋಪ ಮತ್ತಷ್ಟು ಹೆಚ್ಚಾಗ್ತದೆ. ಬಳಿ ಇದ್ದ ದೊಡ್ಡ ಬಂಡೆ, ಅವನ ಹತ್ತಿರ ಇದ್ದಂಥ ದೊಡ್ಡ ಬಂಡೆ ಎತ್ತಿ ಎಸೆದ ಜಂಬುಮಾಲಿಗೆ ತೊಗೊಂಡವನ ಸಿಟ್ಟಾಗ ದೊಡ್ಡ ಬಂಡೆಗಲ್ಲಿ ತೊಗೊಂಡು ಜಂಬುಮಾಲಿ ಮ್ಯಾಗ ಹಾಕ್ತಾನೆ. ಬಂಡೆ ಎಸೆತ ವ್ಯರ್ಥವಾಗಿದ್ದನ್ನು ತಿಳಿದು ಹನುಮ ಅದನ್ನು ತಪ್ಪಿಸ್ಕೊಳ್ತಾನ. ಬೃಹತ್ ಸಾಲ ಮರ ಕಿತ್ತು ತಿರುಗಿಸಿ ಬೀಸಿದ. ಆ ಬಂಡೆ ಅವನು ಹತ್ತು ಇಲ್ಲ, ಅದನ್ನು ಉಳ್ಕೋತಾನವ. ಅದು ಗೊತ್ತಾದ ತಕ್ಷಣ ಮತ್ತು ಅಲ್ಲೇ ಸಾಲ ಮರಗಳಿರ್ತಾವ. ಆ ಸಾಲ ಮರಗಳನ್ನು ಕಿತ್ತು, ಸಾಗವಾನಿ ಗಿಡಗಳು ಇದಿರ್ತದೆ, ಅವನ್ನೆಲ್ಲ ಕಿತ್ತು ಅವನ ಮ್ಯಾಗೆ ಎಸಿತಾನೆ. ಕಂಡು ಹನುಮ ಬೀಸಿ ಬಿಡುವ ಮರ ಬಹುಬಾಣಗಳಿಂದ ಬಿಟ್ಟ ಜಂಬುಮಾಲಿ. ಇನ್ನು ಅವನ ಮ್ಯಾಗ ಅಪ್ಪಳಿಸು ಇದ್ದು ಅವ ಹನುಮಾನದಿಂದ ಬಂದಿರ್ತಾವ ರಹಸ್ಯದಿಂದ. ಇನ್ನು ನನ್ನ ಹೊಡಿತಾವ ಅಂದ್ಕೊಂಡು ಅವೇನು ಮಾಡ್ತಾನೆ, ತನ್ನ ಬಾಣಗಳನ್ನು ಅವುಗಳತ್ತ ಬಿಡ್ತಾನೆ. ಬಹುಬಾಣಗಳನ್ನು ಬಿಟ್ಟ ಜಂಬುಮಾಲಿ. ಬಾಣಗಳಲ್ಲಿ ಸಾಲ ಮರ ಸೀಳಿದವು 4, 5
ಕೈಗಳಿಗೆ 1 ಭುಜಕ್ಕೆ 10 ಎದೆಗೆ ತಗುಲಿದವು ಹನುಮನ. ಕೆಲವೊಂದು ಬಾಣಗಳೇನು ಮಾಡ್ತಾವ, ಬರುವಂಥ ಸಾಲದ ಮರಗಳನ್ನು ಅಲ್ಲೇ ಅವು ಕತ್ತರಿಸಿ ಹೋಗಿತಾವ. 2 ತುಂಡು 3 ತುಂಡು 4 ತುಂಡು ಮಾಡಿ ಹೋಗಿತಾವ. ಇನ್ನು ಕೆಲವೊಂದು ಬಂದು ಮತ್ತೆ ಹನುಮನಿಗೆ ತಗಲ್ತಾವ. ರೊಚ್ಚಿಗೆದ್ದ ಹನುಮ ಕಬ್ಬಿನ ಸಲಾಕೆ ಹಿಡಿದು ಗರಗರ ತಿರುಗಿಸಿದನು ತನ್ನ ಸುತ್ತ. ಅಲ್ಲೇನಿತ್ತಲ್ಲ ಕಬ್ಬಿನ ಸಲಾಕೆ ಮೊದಲು ಅದನ್ನು ಉಪಯೋಗ ಮಾಡ್ಕೊಂಡು ಹೊಡೆದುಕೊಂಡಿರ್ತಾನ. ಅದನ್ನು ತೊಗೊಂಡು ಅವನ ಗರ ಸುತ್ತಾಕಿ ಹಿಡಿತಾನೆ. ಹನುಮ ತಿರುಗಿಸಿ ಬಿಟ್ಟ ಕಬ್ಬಿನ ಸಲಾಕೆ ಹೊಕ್ಕಿತು ಜಂಬುಮಾಲಿಯಲ್ಲಿ. ಆ ಒಂದು ಕಬ್ಬಿನ ಸಲಾಕೆ ತೊಗೊಂಡು ಬರ ತಿರುಗಿಸಿದವನ ಜಂಬುಮಾಲಿ ಅಂತ ಎಸಿತಾನ. ಅದು ಬಂದು ಅವನ ಇದಾಗ ಸೇರ್ತಿದೆ. ಹೊಡೆತಕ್ಕೆ ಕಾಣಲಿಲ್ಲ ಜಂಬುಮಾಲಿ ತಲೆ ಕೈಗಳು. ಅದು ಏನು ರಭಸದಿಂದ ಹೋಗಿ ಹೊಡೆದಿರ್ತದಲ್ಲ, ಅವನ ಶರೀರ ಛಿದ್ರವಾಗಿ ಹೋಗ್ತಿದೆ. ಹೊಡೆತಕ್ಕೆ ಕಾಣಲಿಲ್ಲ ಜಂಬುಮಾಲಿ ತಲೆ ಕೈಗಳು ಮೊಣಕಾಲುಗಳು ಬಿಲ್ಲು ಬಾಣಗಳು ಮತ್ತು ಕತ್ತೆ ರಥ. ಅವನ ರಥ ಕೂಡ ಎಲ್ಲಿ ಹೋಗಿಬಿತ್ತು, ಎಟ್ಟೆಟ್ಟು ತುಂಡಾಗಿ ಹೋತು, ಯಾವುದೂ ಕಾಣಿಸಲ್ಲ. ಅಷ್ಟು ರಭಸದಲ್ಲಿ ಅವನ ಮ್ಯಾಗ ಇವು ಹನುಮಾನನು ಕಬ್ಬಿಣದ ಸಲಾಕೆಯನ್ನು ಬಿಟ್ಟಿರ್ತಾನೆ. ಕಳೆದುಕೊಂಡು ಅಂಗಾಂಗ ಆಭರಣಗಳ ನೆಲಕ್ಕುರುಳಿದ ಹೆಣವಾಗಿ ಜಂಬುಮಾಲಿ ಹೊಡೆತಕ್ಕೆ ಹನುಮನ ಈ ಹೊಡೆತಕ್ಕೆ ಮೈಕೈ ಛಿದ್ರಾಗಿ ಹೋಗಿರ್ತದೆ. ಕೆಳಗೆ ಬಿದ್ದ ಏನು ಮಾಡ್ತಾನೆ, ಪ್ರಾಣವನ್ನು ಬಿಡ್ತಾನೆ. ಅಂದರೆ ಜಂಬುಮಾಲಿ ಹತ್ಯೆ ಆಗ್ತಿದೆ. ಅಂದರೆ ಪ್ರಸ್ತನ ಮಗ ರಾವಣನ ಮೊಮ್ಮಗ ಮೊದಲ ಬಲಿಯಾದ. ಇನ್ನು ಇದೇ ರೀತಿ ಹನುಮನನ್ನು ಎದುರಿಸಲು ಯಾರು ಬರ್ತಾರೆ, ಬಂಧಿಸಲು ಯಾರು ಬರ್ತಾರೆ, ಮತ್ತೇನು ಬೆಳವಣಿಗೆಗಳಾಗ್ತಾವೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.